ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಣ್ಣದ ಲೋಕ ಅನ್ನೋದು ಬಹುತೇಕರ ಆಕರ್ಷಣೆಯ ಕ್ಷೇತ್ರ. ಕಿರುತೆರೆ ಇರಲಿ, ಬೆಳ್ಳಿತೆರೆ ಇರಲಿ, ಕನಸೆಂಬ ಕುದುರೆಯನ್ನೇರಿದ ಅನೇಕರು ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳಲು ಈ ಕಡೆ ಬರ್ತಾರೆ. ಆದ್ರೆ ಇದರಲ್ಲಿ ಕೆಲವರು ತಾವು ಗೆದ್ದುಕೊಂಡಂತೆ ಗೆದ್ದು ದೊಡ್ಡ ಶಿಖರಕ್ಕೆ ಏರಿದ್ರೆ ಬಹುತೇಕರು ಸೋತು ಸುಣ್ಣ ಆಗ್ತಾರೆ. ಈ ಸಿನಿಮಾ ಲೋಕ ಅನ್ನೋದೇ ಹೀಗೆ. ಇದೊಂಥರ ಮಾಯಾ ಲೋಕ ಇದ್ದಂತೆ. ಇಲ್ಲಿ ಗೆದ್ದವರಿಗಿಂತ ಬಿದ್ದವರೇ ಜಾಸ್ತಿ. ಗೆದ್ದು ಬೇಗಿದ್ರೆ ಸನ್ಮಾನ, ಇಲ್ಲದಿದ್ರೆ ಅವಮಾನ. ಬಣ್ಣದ ಲೋಕದಲ್ಲಿ ಇದೆಲ್ಲ ಕಾಮನ್ ಆಗೋಗಿದೆ. ಸಾಮಾನ್ಯವಾಗಿ ಸಿನಿಮಾ ಲೋಕದಲ್ಲಿದ್ದವರು ಅಂದ್ರೆ ಹಲವರು ಮೂಗು ಮುರಿಯುತ್ತಾರೆ. ತಮ್ಮ ಮನೆಯ ಮಕ್ಕಳಾದ್ರೇನು ಈ ನಟನೆ ಕಡೆ ಹೋಗ್ತೀನಿ ಅಂದ್ರೆ ವಿರೋಧ ಮಾಡೋರೇ ಜಾಸ್ತಿ. ಯಾಕಂದ್ರೆ ಈ ಸಿನಿಮಾ ಲೋಕದಲ್ಲಿ ಭವಿಷ್ಯ ಇಲ್ಲ, ಅಂತಹದ್ದೇ ಅನ್ನೋ ನಿರ್ದಿಷ್ಟವಾದ ಕೆಲಸವೂ ಇಲ್ಲ. ಅವಕಾಶ ಸಿಕ್ಕಾಗಷ್ಟೇ ಹಣ, ಇಲ್ಲದಿದ್ರೆ ಪರದಾಡಬೇಕು. ಹೆಸರು ಹಣ ಬರೋದು ಅನ್ಕೊಂಡಷ್ಟು ಈಸಿ ಅಲ್ಲ. ಹೀಗಾಗಿ ಸಿನಿಮಾ ಲೋಕ ಅಥವಾ ಕಿರುತೆರೆ ಲೋಕ ಅಂದ್ರೆ ಮಿಡಲ್ ಕ್ಲಾಸ್ ಜನ ಹಿಂದೇಟು ಹಾಕೋದು. ದುಡಿಯೋದೇ ಜೀವನ ನಡೆಸೋದಿಕ್ಕೆ ಅಂತ. ಅಂತಹದ್ರಲ್ಲಿ ಜೀವನ ನಡೆಸೋದೇ ಕಷ್ಟ ಅನ್ನೋ ಹಾಗಾದ್ರೆ ಹೇಗೆ ಅಂತ ಸ್ವಲ್ಪ ಯೋಚನೆ ಮಾಡೋರೇ ಜಾಸ್ತಿ. ಆದ್ರೆ ಇದೆಲ್ಲದರ ಮಧ್ಯೆ ಬಹುತೇಕರು ಬಂಡ ಧೈರ್ಯದಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಛಲದಲ್ಲಿ, ನಟನೆ ಮೇಲಿನ ಹುಚ್ಚು ಅಭಿಮಾನದಿಂದ, ಜೊತೆಗೆ ತಾವೊಬ್ಬ ಸ್ಟಾರ್ ಆಗಬೇಕು ಅನ್ನೋ ಹುಚ್ಚಾಟದಲ್ಲಿ ಬಣ್ಣದ ಲೋಕಕ್ಕಿಳಿತಾರೆ. ಸಾಧನೆಯ ಶಿಖರ ಏರಬೇಕು ಅನ್ನೋ ಶಪಥ ಮಾಡಿ ಹಗಲಿರುಳು ಪ್ರಯತ್ನ ಮಾಡ್ತಾರೆ. ಆದ್ರೆ ಕೆಲವೊಮ್ಮೆ ಈ ಪ್ರಯಾಣದಲ್ಲಿ ಅಗ್ನಿ ಪರೀಕ್ಷೆ ಎದುರಾಗುತ್ತೆ. ಇದರಿಂದ ಕೆಲವರ ಕನಸು ಕಮರಿ ಹೋದ್ರೆ ಇನ್ನೂ ಕೆಲವರಿಗೆ ಆರೋಗ್ಯ ಕೈ ಕೊಡುತ್ತೆ. ಉದಾಹರಣೆಗೆ ನಟಿ ದುರ್ಗಾಶ್ರೀ ಅವರೇ ಸಾಕ್ಷಿ. ನಟಿ ದುರ್ಗಾಶ್ರೀ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ವಧು ಸೀರಿಯಲ್ ನಟಿ. ಈ ನಟಿ 1 ತಿಂಗಳು ನರಕ ಅನುಭವಿಸಿ ಬಂದಿದ್ದಾರೆ. ಹೇಗಪ್ಪ ಜೀವನ ಅನ್ನೋ ಹಂತಕ್ಕೆ ಹೋಗಿ ದೊಡ್ಡದೊಂದು ಸಂಕಷ್ಟದಿಂದ ಪಾರಾಗಿ ಬಂದಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ದುರ್ಗಾಶ್ರೀ ಕನ್ನಡ ಕಿರುತೆರೆಯ ನೇತ್ರಾವತಿ ಉದಯ ಟಿವಿ ಮೂಲಕ ಬಣ್ಣದ ಯಾತ್ರೆ ಶುರು ಮಾಡಿದ ದುರ್ಗಾಶ್ರೀ ಆ ಬಳಿಕ ವಧು ಧಾರಾವಾಹಿ ಮೂಲಕ ಜನಮನ ಗೆದ್ರು. ಇನ್ನು ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗಿನಲ್ಲಿಯೂ ದುರ್ಗಾಶ್ರೀ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಂಡಿದ್ದಾರೆ. ಕನ್ನಡಕ್ಕಿಂತ ತೆಲುಗಿನಲ್ಲೇ ಹೆಚ್ಚು ಜನಮನ್ನಣೆ ಗಳಿಸಿರೋದು, ಒಂದೊಳ್ಳೆ ನೇಮು ಫೇಮು ಗಿಟ್ಟಿಸಿಕೊಂಡಿರೋದು. ಅರ್ಧಾಂಗಿ ಮಧುರಾ ನಗರಿಯಲ್ಲೋ ಅನ್ನೋ ಸೀರಿಯಲ್ ನಲ್ಲಿ ಕಾಣಿಸಿಕೊಂಡು ದೊಡ್ಡ ಅಭಿಮಾನಿ ಬಳಗವನ್ನೇ ಗಿಟ್ಟಿಸಿಕೊಂಡಿದ್ದಾರೆ. ಈ 2 ಸೀರಿಯಲ್ ಮೂಲಕ ಆಂಧ್ರದೆಲ್ಲೆಡೆ ಇವರೇ ಮನೆ ಮಾತಾಗಿದ್ದಾರೆ. ಸಂಧ್ಯಾ ರಾಗಂ ಇವರ ಮತ್ತೊಂದು ಜನಪ್ರಿಯ ತೆಲುಗು ಸೀರಿಯಲ್. ಈ ಟಿವಿ ತೆಲುಗು ಸೀರಿಯಲ್ ನಲ್ಲಿ ಪ್ರಸಾರ ಆಗ್ತಾ ಇದ್ದ ಈ ಸಂಧ್ಯಾ ರಾಗಂ ಸೀರಿಯಲ್ ಮೂಲಕ ದುರ್ಗಾಶ್ರೀ ತೆಲುಗು ರಾಜ್ಯದ ಮನೆ ಮನ ತಲುಪಿದ್ರು. ಆದ್ರೆ ಅದೊಂದು ದಿನ ಹೆಸರು ಕೀರ್ತಿ ನೀಡಿದ ಸಂಧ್ಯಾ ರಾಗಂ ಸೀರಿಯಲ್ ನಿಂದ ಏಕಾಏಕಿ ಹೊರಬರ್ತಾರೆ. ದುರ್ಗಾಶ್ರೀ ಅವರ ಈ ನಡೆ ಹಲವರನ್ನ ಅಚ್ಚರಿಗೆ ದೂಡಿತ್ತು. ಸಂಧ್ಯಾ ರಾಗಂ ಸೀರಿಯಲ್ ನಿಂದ ದುರ್ಗಾಶ್ರೀ ಹೊರ ಬಂದಿದ್ ಯಾಕೆ ಅನ್ನುವ ಪ್ರಶ್ನೆ ಹಲವರಲ್ಲಿತ್ತು. ಈ ಪ್ರಶ್ನೆಗೆ ಈಗ ಖುದ್ದು ದುರ್ಗಾಶ್ರೀ ಉತ್ತರ ನೀಡಿದ್ದಾರೆ. ಈ ಕುರಿತು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿರುವ ದುರ್ಗಾಶ್ರೀ, ಸಂಧ್ಯಾ ರಾಗಂ ಶುರುವಾಗಿ ಇಂದಿಗೆ ಸರಿಯಾಗಿ 1 ವರ್ಷ ತುಂಬಿದೆ. ಈ ಸೀರಿಯಲ್ ನಿಂದ ನೀವ್ಯಾಕೆ ಹೊರ ಬಂದ್ರಿ ಅಂತ ಸಾಕಷ್ಟು ಮಂದಿ ಕೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಟಿಸ್ತಾ ಇದ್ದೀರಾ, ಆದ್ರೂ ಕೂಡ ಸೀರಿಯಲ್ ನಿಂದ ಹೊರ ನಡೆದಿದ್ ಯಾಕೆ? ನಿಮ್ಮ ಈ ನಿರ್ಧಾರಕ್ಕೆ ಕಾರಣ ಏನು? ಸ್ಪಷ್ಟನೆಯನ್ನ ಯಾಕೆ ಕೊಡ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಆದ್ರೆ ಆ ಟೈಮ್ ನಲ್ಲಿ ನಾನು ಯಾವುದಕ್ಕೂ ಉತ್ತರ ಕೊಡುವಂತಹ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಅಂತ ದುರ್ಗಾಶ್ರೀ ಹೇಳಿದ್ದಾರೆ. ಸಂಧ್ಯಾ ರಾಗಂ ಅದ್ಭುತವಾದ ತಂಡ ಹಾಗೂ ನನ್ನ ಕನಸಿನ ಪ್ರಾಜೆಕ್ಟ್ ಆಗಿತ್ತು. ಆ ಅವಕಾಶ ಸಿಕ್ಕಾಗ ನನ್ನ ಕನಸು ನನಸಾದಂತೆ ನಾನು ಸಂಭ್ರಮಿಸಿದ್ದೆ. ಆದ್ರೆ ದುರಾದೃಷ್ಟವಶಾತ್ ನನ್ನ ಆರೋಗ್ಯ ಸಮಸ್ಯೆಯಿಂದಾಗಿ ನಾನು ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು. ದುರ್ಗಾಶ್ರೀ ಹೈದರಾಬಾದ್ ನಲ್ಲಿ ಒಂದು ಶೆಡ್ಯೂಲ್ ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ಬಂದ ತಕ್ಷಣ ಆರೋಗ್ಯದಲ್ಲಿ ಏರುಪೇರಾಯಿತು. ಆರೋಗ್ಯ ಹದಗೆಟ್ಟ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಬೇಕಾಯಿತು. ಆಗ ಗರ್ಭಾಶಯದಲ್ಲಿ ಗಂಟು ಇರುವುದು ಪತ್ತೆಯಾಯಿತು. ವೈದ್ಯರು ತಕ್ಷಣವೇ ಐಸಿಯುಗೆ ಶಿಫ್ಟ್ ಮಾಡಿದ್ರು. ತಪಾಸಣೆ ಬಳಿಕ ತುರ್ತಾಗಿ ಶಸ್ತ್ರಚಿಕಿತ್ಸೆಯ ಅಗತ್ಯ ಇತ್ತು ಅಂತ ಹೇಳಿದ್ರು. ಈ ಸರ್ಜರಿ ಆದ್ಮೇಲೆ ಸುಮಾರು 1.5 ತಿಂಗಳ ಕಾಲ ಸಂಪೂರ್ಣ ಬೆಡ್ ರೆಸ್ಟ್ ನಲ್ಲಿ ಇರಬೇಕಾಯಿತು. ಹೀಗಾಗಿ ಸೀರಿಯಲ್ ಬಿಟ್ಟೆ ಅಂತ ಹೇಳ್ಕೊಂಡಿದ್ದಾರೆ. ಆತ್ಮೀಯರೇ, ನಟಿ ದುರ್ಗಾಶ್ರೀಗೆ ತೆಲುಗಿನ ಅದೊಂದು ಸೀರಿಯಲ್ ಕನಸಿನ ಪ್ರಾಜೆಕ್ಟ್ ಆಗಿತ್ತು. ಅಲ್ಲದೆ ಕನ್ನಡದಲ್ಲಿ ಸಿಗದ ಸನ್ಮಾನ ಸಕ್ಸಸ್ ತೆಲುಗಿನಲ್ಲಿ ಮತ್ತೊಮ್ಮೆ ಸಿಕ್ಕಿತ್ತು. ದುರ್ಗಾಶ್ರೀ ಪಾತ್ರಕ್ಕೆ ಇಡೀ ತೆಲುಗು ಮಂದಿ ಕ್ಲೀನ್ ಬೋಲ್ಡ್ ಆಗಿದ್ರು. ಒಂದೊಳ್ಳೆ ಪ್ರಾಜೆಕ್ಟ್, ಕೈ ತುಂಬಾ ಸಂಭಾವನೆ.
ಇದೇ ಖುಷಿಯಲ್ಲಿದ್ದ ಹೊತ್ತಲ್ಲೇ ಆಗಬಾರದ್ದು ಆಗೋಯ್ತು. ಜೀವನ ಎಷ್ಟೊಂದು ಕಗ್ಗಂಟು ಅಲ್ವಾ? ನಾವು ಅಂದ್ಕೊಂಡಂತೆ ಯಾವುದೂ ಅಲ್ಲ. ನಟಿ ದುರ್ಗಾಶ್ರೀ ಆಸ್ಪತ್ರೆಯಲ್ಲಿದ್ದ 1 ತಿಂಗಳು ನರಕ ಅನುಭವಿಸಿದ್ದಾರೆ ಆತ್ಮೀಯರೇ. ಇನ್ನು ದುರ್ಗಾಶ್ರೀ ಬಗ್ಗೆ ಚಿಕ್ಕದಾಗಿ ಹೇಳೋದಾದ್ರೆ, ವಧು ಸೀರಿಯಲ್ ಮೂಲಕ ಕಾಣಿಸಿಕೊಂಡಿದ್ದ ಈ ಸುಂದರಿ ಅದೆಷ್ಟೋ ಹುಡುಗರ ನಿದ್ದೆ ಕದ್ದಿದ್ದಾರೆ. ಇವರ ಹೆಸರು ದುರ್ಗಾಶ್ರೀ, ಅಪ್ಪಟ ಕನ್ನಡತಿ. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ತಾಯಿ ಹಾಗೂ ಅಜ್ಜಿ ಊರು ಚಿತ್ರದುರ್ಗ. ಆದ್ರೂ ಈ ದುರ್ಗಾಶ್ರೀ ಮಾತ್ರ ಬೆಂಗಳೂರಲ್ಲೇ ಬೆಳೆದಿದ್ದು. ಬಿಕಾಂ ಮುಗಿಸಿರೋ ದುರ್ಗಾಶ್ರೀಗೆ ಬಿಕಾಂ ಫಸ್ಟ್ ಇಯರ್ ಇರುವಾಗಲೇ ಬಣ್ಣದ ಲೋಕ ಕೈಬೀಸಿ ಕರೆದಿತ್ತು. ಶಾಸ್ತ್ರೋಕ್ತವಾಗಿ ಭರತನಾಟ್ಯವನ್ನು ಕಲಿತಿರೋ ದುರ್ಗಾಶ್ರೀಗೆ ಈ ಹಾದಿಯಲ್ಲೇ ಸಾಗಬೇಕು ಅನ್ನೋ ದೊಡ್ಡ ಕನಸಿತ್ತು. ಮುಂದೆ ದೊಡ್ಡ ಭರತನಾಟ್ಯ ಕಲಾವಿದೆ ಆಗಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ದುರ್ಗಾಶ್ರೀ ಅವರ ತಾಯಿಗೆ ಮಗಳು ನಟಿ ಆಗಬೇಕು ಅನ್ನೋ ಕನಸು. ನೀನು ಅನ್ಕೊಂಡಿದ್ದನ್ನ ಮಾಡು, ಪರವಾಗಿಲ್ಲ, ಆದ್ರೆ ನೀನೊಬ್ಬ ಕಲಾವಿದೆ ಆಗಬೇಕು ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ರು. ಹೀಗಾಗಿ ತಾಯಿ ಆಸೆ ಈಡೇರಿಸೋದಕ್ಕೆ ಬಣ್ಣದ ಪ್ರಪಂಚಕ್ಕೆ ಕಾಲಿಡ್ತಾರೆ. ದುರ್ಗಾಶ್ರೀ ಮೊದಲ ಬಾರಿಗೆ ಬಣ್ಣ ಹಚ್ಚಿದಾಗ ಬಿಕಾಂ ಫಸ್ಟ್ ಇಯರ್ ಓದ್ತಾ ಇದ್ರು. ಉದಯ ಟಿವಿಯಲ್ಲಿ ನೇತ್ರಾವತಿ ಅನ್ನೋ ಹೊಸ ಸೀರಿಯಲ್ ಶುರುವಾಗಿತ್ತು. ಈ ಸೀರಿಯಲ್ಗೆ ನಿರ್ಮಾಪಕರಾಗಿದ್ದು ಬೇರ್ಯಾರೂ ಅಲ್ಲ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್. ಅಪ್ಪು ಪ್ರೊಡಕ್ಷನ್ ಹೌಸ್ ನಿಂದಲೇ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು ದುರ್ಗಾಶ್ರೀ. ನೇತ್ರಾವತಿ ಸೀರಿಯಲ್ ನಲ್ಲಿ ಹೀರೋಯಿನ್ ತಂಗಿ ಪಾತ್ರಕ್ಕೆ ಹುಡುಕಾಟ ನಡೀತಾ ಇತ್ತು. ಈ ವಿಷಯ ದುರ್ಗಾಶ್ರೀಗೂ ಗೊತ್ತಾಗುತ್ತೆ. ಹೀಗಾಗಿ ಆಡಿಷನ್ ಕೊಡೋದಿಕ್ಕೆ ಅಂತ ಹೋಗ್ತಾರೆ. ಈಕೆಯನ್ನ ನೋಡಿದ ನಿರ್ದೇಶಕರಿಗೆ ತಲೆಯಲ್ಲಿ ಹೊಸ ಯೋಚನೆ ಓಡೋದಕ್ಕೆ ಶುರುವಾಗುತ್ತೆ. ತಂಗಿ ಪಾತ್ರಕ್ಕೆ ಬಂದವಳನ್ನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಸೈಡ್ ರೋಲ್ ಅಂತ ಬಂದಿದ್ದ ದುರ್ಗಾಶ್ರೀಗೆ ಪ್ರಮುಖ ಪಾತ್ರವೇ ಸಿಕ್ಕಿ ಬಿಡುತ್ತೆ. ಇಲ್ಲಿಂದ ದುರ್ಗಾಶ್ರೀಯ ಬಣ್ಣದ ಬದುಕು ಶುರುವಾಗಿತ್ತು. ಹೆಮ್ಮೆಯ ವಿಷಯ ಅಂದ್ರೆ ಅಪ್ಪು ಸರೆ ನನ್ನನ್ನ ಬಣ್ಣದ ಲೋಕಕ್ಕೆ ಲಾಂಚ್ ಮಾಡಿದ್ದು ಅಂತ ದುರ್ಗಾಶ್ರೀ ಹೋದಲ್ಲೆಲ್ಲ ಹೆಮ್ಮೆಯಿಂದ ಹೇಳ್ಕೋತಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.